ವಿರುದ್ಧ ಪ್ರತಿಭಟಿಸಲು ಹೋದಂತಹ ಕಾಂಗ್ರೆಸ್ ಎಡವಟ್ ಮಾಡ್ಕೊಂಡ್ಬಿಟ್ಟಿದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಜೊತೆ ರೌಡಿ ಶೀಟರ್ ಕಾಣಿಸ್ಕೊಂಡಿರೋದು ಸಾಕಷ್ಟು ಟೀಕೆಗೆ ಕಾರಣವಾಗ್ತಾ ಇದೆ. ಆ ರೌಡಿ ಶೀಟರ್ ಯಾರು, ಆತನ ಹಿನ್ನೆಲೆ ಏನು ಎಲ್ಲವನ್ನ ನೋಡ್ತಾ ಹೋಗೋಣ. ಮೋದಿ ಹೋಗುವ ವೇಳೆ ಚೊಂಬು ಪ್ರದರ್ಶನ, ಕಾಂಗ್ರೆಸ್ ಎಡವಟ್ಟು. ನಲ್ಪಾಡ್ ಹಿಂದೆ ಕಾಣಸಿಕ್ಕ ರೌಡಿ ಶೀಟರ್ ಜಾನಿ. ನಿನ್ನೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮೋದಿ ಸಮಾವೇಶ ಮುಗಿಸಿಕೊಂಡು ಹೊರಡೋ ವೇಳೆ ಕಾಂಗ್ರೆಸ್ ಚೊಂಬು ಹಿಡ್ಕೊಂಡು ಪ್ರತಿಭಟನೆಗೆ ಮುಂದಾಯಿತು. ಈ ವೇಳೆ ನಲ್ಪಾಡ್ ನೇತೃತ್ವದಲ್ಲಿ ಚಂಬ್ ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರದರ್ಶನಕ್ಕೆ ಮುಂದಾದ್ರು. ಈ ವೇಳೆ ಪೊಲೀಸರು ನಲ್ಪಾಡ್ ಹಾಗೂ ಕಾರ್ಯಕರ್ತರನ್ನ ಕೂಡಲೇ ವಶಕ್ಕೆ ಪಡೆದು ಚೊಂಬುಗಳನ್ನ ವಶಕ್ಕೆ ಪಡ್ಕೊಂಡ್ರು. ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ, ಚೊಂಬು ಪ್ರದರ್ಶನ ವೇಳೆ ನಲ್ಪಾಡ್ ಹಿಂಬದಿಯಲ್ಲಿ ಸಿದ್ದಾಪುರ ರೌಡಿ ಶೀಟರ್ ಜಾನಿ ಕಾಣಿಸ್ಕೊಂಡಿದ್ದಾನೆ. ರೌಡಿ ಶೀಟರ್ ಜಾನಿ ಮೇಲೆ ಉದ್ಘೋಷಿತ ಅಪರಾಧಿ ಎಂಬ ಆದೇಶ ಮಾಡಲಾಗಿತ್ತು. ಇದೇ ತಿಂಗಳ 15ನೇ ತಾರೀಕು ಸಿದ್ದಾಪುರ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಕಳುಹಿಸಿದ್ರು. ಸಿಆರ್ಪಿಸಿ 110 ಅಡಿ ಬಾಂಡ್ ಬರೆಸ್ಕೊಂಡು ಅಪರಾಧ ಚಟುವಟಿಕೆಗಳು, ಪ್ರತಿಭಟನೆ, ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಬಾರದು ಅಂತ ವಾರ್ನ್ ಮಾಡಿ ಕಳುಹಿಸಿದ್ರು. ಆದ್ರೆ ಇದೀಗ ನಲ್ಪಾಡ್ ಜೊತೆ ಕಾಣಿಸ್ಕೊಂಡಿರೋದು ಬಿಜೆಪಿಗೆ ಅಸ್ತ್ರ ಕೊಟ್ಟಂತಾಗಿದೆ. ಇನ್ನು ಈ ಘಟನೆ ಗಂಭೀರ ಭದ್ರತಾ ವೈಫಲ್ಯ ಆಗಿದ್ದು, ಮೋದಿ ಬಂದ ಸರ್ಕಾರವೇ ಪ್ರತಿಭಟಿಸಿ ಅಂತ ಮಾರ್ಗದರ್ಶನ ನೀಡಿರಬಹುದು. ನಲ್ಪಾಡ್ ಅವರನ್ನ 2 ಹಂತದ ಚುನಾವಣಾ ಪ್ರಚಾರದಿಂದ ನಿಷೇಧ ಮಾಡಬೇಕು, ರೌಡಿ ಜಾನಿಯನ್ನ ಗಡೀಪಾರು ಮಾಡಬೇಕು ಅಂತ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದೆ. ನಲ್ಪಾಡ್ ಅವರು ಸಿದ್ದಾಪುರ ಜಾನಿ ಅವರಿಬ್ರು ನರೇಂದ್ರ ಮೋದಿಯವರ ಮುಂದೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವನು ನೋನ್ ಅಫೆಂಡರ್. ಅವನು ಪೊಲೀಸ್ ಅವರ ಹತ್ರ ಬಾಂಡ್ ಕೂಡ ಬರ್ಸ್ಕೊಂಡಿದ್ದಾರೆ. ಈ ಸಿದ್ದಾಪುರ ಜಾನಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಇದೆ, ರೌಡಿ ಶೀಟರ್ ಅಂತಾನೆ ಪೊಲೀಸ್ ಇಲಾಖೆಯಿಂದ ಗುರುತಿಸಿದ್ದಾರೆ. ಸರ್ಕಾರನೇ ಇವ್ರಿಗೆ ಮಾರ್ಗದರ್ಶನ ಮಾಡಿದ್ಯಾ ಅಂತ ಮೋದಿ ಅವರು ಬಂದಾಗ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಅಂತ. ನಿನ್ನೆ ನಡೆದಿರೋದು ಒಂದು ಭದ್ರತಾ ವ್ಯವಸ್ಥೆಯ ಒಂದು ವೈಫಲ್ಯ. ಒಟ್ನಲ್ಲಿ ಮೋದಿ ವಿರುದ್ಧ ಪ್ರತಿಭಟಿಸುವ ವೇಳೆ ರೌಡಿ ಶೀಟರ್ ಕಾಣಿಸ್ಕೊಂಡಿರೋದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಇದಕ್ಕೆ ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳಿದೆ ಅಂತ ಕಾದು ನೋಡಬೇಕಾಗಿದೆ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.